ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಟು ತನಕ ನೋಡಿ. ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 8:30 ಆಗಿದೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತಂದರೆ ನನ್ನದೊಂದು ಜ್ಯುವೆಲ್ರಿದು ವಿಡಿಯೋ ಮಾಡಬೇಕಾಗಿತ್ತು. ಹಾಗೆಯೇ ಆ ಜ್ಯುವೆಲ್ರಿ ಜೊತೆಗೆ ಇನ್ನೊಂದು ಪುಟ್ಟದಾದ ಬಿಸ್ನೆಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಯಾವುದು ಅಂತಂದರೆ ರಿಟರ್ನ್ ಗಿಫ್ಟು. ಈಗ ಕಾಮನ್ನಾಗಿ ಈಗ ಮದುವೆ ಫಂಕ್ಷನ್ಗಳಿಗೆ ಯಾವ್ಯಾವ ಫಂಕ್ಷನು ಅಂತ ಗೊತ್ತಾಗುತ್ತೆ. ಈಗ ಮದುವೆ ಅಂತೆ, ಆಮೇಲೆ ಎಂಗೇಜ್ಮೆಂಟು, ಹಾಗೆಯೇ ಏನು ಬರ್ತಡೇ, ನಾಮಕರಣ, ಸೀಮಂತ, ಹಾಫ್ ಸ್ಯಾರಿ ಫಂಕ್ಷನು, ಈ ಎಲ್ಲ ಫಂಕ್ಷನ್ಗಳಿಗೆ ರಿಟರ್ನ್ ಗಿಫ್ಟು ಕಾಮನ್ನಾಗಿ ಇವಾಗ ಎಲ್ಲರೂ ಕೊಡ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಬ್ಲೌಸ್ ಪೀಸ್ ಯಾರೂ ಕೊಡೋದಿಲ್ಲ. ಈಗೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಏನಾದರೂ ಡಿಫ್ರೆಂಟಾಗಿರುವಂಥ ಒಂದು ರಿಟರ್ನ್ ಗಿಫ್ಟನ್ನ ಕೊಡ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ನಾನು ಯಾಕೆ ರಿಟರ್ನ್ ಗಿಫ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಪುಟ್ಟದಾಗಿ ಅದನ್ನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಆಗ್ತಾಯಿದೆ. ಆದರೆ ದೇವ್ರ ದಯದಿಂದ ಇನ್ನೂ ಚೆನ್ನಾಗಾದರೆ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕೆ ಅಂದರೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಆ ವಿಷಯದಲ್ಲಿ ಮಾತ್ರ, ನಿಜ ಹೇಳಬೇಕು ಅಂದರೆ. ಯಾಕೆಂದರೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಊಟ ತಿಂಡಿ ಪ್ರತಿಯೊಂದನ್ನು ಪ್ರಿಪ್ರೇಷನ್ ಮಾಡಿ, ಹಾಗೆಯೇ ನನ್ನ ಚಿಕ್ಕ ಮಗ ತುಂಬಾ ಗಲಾಟೆ, ತುಂಬಾ ತೀಟೆ. ಅವನನ್ನು ನಾನು ನೋಡಿಕೊಂಡು ಮಾಡ್ತಾಯಿದ್ದೀನಿ ಅಂದರೆ ನನಗೇ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅಷ್ಟು ಗಲಾಟೆ ಅವನದು, ಸೈಲೆಂಟಾಗೇ ಇರಲ್ಲ. ಇವಾಗ ನಾನು ಏನಾದರೂ ಒಂದು ಕೆಲಸ ಮಾಡ್ತಿದ್ದೀನಿ, ಒಂದು ವೀಡಿಯೋ ಮಾಡ್ಕೋತೀನಿ, ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಬಂದ್ಬಿಟ್ಟು ಏನಾದರೂ ಒಂದು ಮಾಡಿರ್ತಾನೆ. ಆ ಥರ ಅವನು. ಆದರೂ ಪರವಾಗಿಲ್ಲ, ಮಕ್ಕಳೇ ಹಾಗೆ ಅಲ್ವಾ. ಮಕ್ಕಳು ದೊಡ್ಡವರಾಗೋ ತನಕ ಸ್ವಲ್ಪ ಕಷ್ಟನೇ. ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೇ. ಹಂಗೆ ಅಂದ್ಕೊಂಬಿಟ್ಟು ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಈಗ ಜ್ಯುವೆಲ್ರಿದು ಒಂದು ವೀಡಿಯೋ ಮಾಡ್ಕೋಬೇಕು, ಹಾಗೆಯೇ ರಿಟರ್ನ್ ಗಿಫ್ಟು ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ವ. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ತರಕಾರಿ ಎಲ್ಲ ಇತ್ತು, ಹಾಗಾಗ್ಬಿಟ್ಟು ತರಕಾರಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇವಾಗ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶಪ್ ಆಗಿ ರೆಡಿಯಾಗಿ ಅದಾದಮೇಲೆ ನಾನು ಒಂದು ಜ್ಯುವೆಲ್ರಿದು ವೀಡಿಯೋಸ್ನ ಮತ್ತು ಒಂದು ಫೋಟೋಸ್ನೆಲ್ಲ ತೆಗಿಬೇಕಾಗಿತ್ತು. ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ನನಗೆ ಆ ಕೆಲಸ ಈಸಿ ಆಗುತ್ತೆ, ಎಷ್ಟೊತ್ತಾದರೂ ಆ ಕೆಲಸ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಈಗ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಅಡುಗೆಗೆ ಇಟ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾನು ಫ್ರೆಶಪ್ ಆಗಿ ಅದಾದಮೇಲೆ ನಾನು ವೀಡಿಯೋಗಳ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹಂಗಾಗಿ ಈಗ ಅಡುಗೆನ ಮುಗಿಸ್ತಾ ಇದ್ದೀನಿ. ಮುಗಿಸ್ಕೊಂಡು ನಾನು ಹೋಗಿ ಫ್ರೆಶಪ್ ಆಗಿ ಬರಬೇಕು. ಫ್ರೆಶಪ್ ಆಗಿ ಬಂದು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೋಬೇಕು. ನಾವೊಂದು ಜ್ಯುವೆಲ್ರಿ ವೀಡಿಯೋಸ್ನ ಈ ಒಂದು ವಿಡಿಯೋ ಜೊತೆ ಆ್ಯಡ್ ಮಾಡಿದ್ದೀನಿ, ಅದನ್ನು ಸಹ ನೋಡ್ಕೊಂಡು ಬನ್ನಿ. ನಮಸ್ತೆ, ವೆಲ್ಕಮ್ ಟು ಜೈವಿಶ್ ಅಲಂಕಾರ್. ಜೈವಿಶ್ ಅಲಂಕಾರಲ್ಲಿ ನಾನಿವತ್ತು ಬ್ಯೂಟಿಫುಲ್ ಆಗಿರುವಂಥ ಒಂದು ಶಾರ್ಟ್ ನೆಕ್ ಪೀಸ್ನ ಶೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಶಾರ್ಟ್ ನೆಕ್ ಪೀಸು ಅಂತ. ಈ ಶಾರ್ಟ್ ನೆಕ್ ಪೀಸ್ ಹೇಗಿದೆ ಅಂತ ಅಂದರೆ ಇಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದೇನೆ, ಹಾಗೆ ವೈಟ್ ಸ್ಟೋನ್ ಇದೆ ಮತ್ತು ಗ್ರೀನ್ ಸ್ಟೋನ್ ಇದೆ. ತುಂಬ ಗ್ರ್ಯಾಂಡಾಗಿದೆ. ಇದು ಯಾವ ಥರ ಇದೆ ಅಂದರೆ ಲೀಫ್ ಡಿಸೈನಲ್ಲಿ ಇರುವಂಥ ಒಂದು ಶಾರ್ಟ್ ನೆಕ್ ಪೀಸು ಇದು. ಇಲ್ಲಿ ಒಂದು ನಿಮಿಷ ಕೆಳಗಡೆ ಇಟ್ಬಿಟ್ಟೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಲೀಫ್ ಡಿಸೈನಲ್ಲಿರುವಂಥದ್ದು ಪಿಂಕು, ಗ್ರೀನು ಮತ್ತು ವೈಟ್ ಸ್ಟೋನಲ್ಲಿರುವಂಥದ್ದು. ಇದು ಗೋಲ್ಡ್ ಪ್ಲೇಟೆಡಲ್ಲಿರುವಂಥದ್ದು, ಅಂದರೆ ಒಂಥರ ಲೀಫೇ, ಬಟ್ ಇದು ಈ ಮೆಟಲಲ್ಲಿ ಮಾಡಿರೋವಂಥದ್ದು, ಗೋಲ್ಡ್ ಮೆಟಲಲ್ಲಿ ಮಾಡಿರೋವಂಥದ್ದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಒಂದು ನೆಕ್ ಪೀಸು. ಇದನ್ನು ವೆಸ್ಟರ್ನ್ ಡ್ರೆಸ್ಸಿಗೂ ಸಹ ವೇರ್ ಮಾಡ್ಬೋದು, ಟ್ರೆಡಿಷ್ನಲ್ ಅಂದರೆ ಸ್ಯಾರಿಗೂ ಸಹ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇದು ಒಂದು ನೆಕ್ ಪೀಸ್ ಬಂದ್ಬಿಟ್ಟು. ಹಾಗೆಯೇ ಈ ನೆಕ್ ಪೀಸ್ಗೆ ಇಯರಿಂಗ್ಸು ಸಹ ಅವೈಲೇಬಲ್ ಇದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಇಯರಿಂಗ್ಸು ಅಂದರೆ. ಇದು ಸಹ ಲೀಫ್ ಡಿಸೈನಲ್ಲಿರುವಂಥದ್ದು. ನೋಡಿ ಕೆಳಗಡೆನೂ ಲೀಫ್ ಇದೆ, ಮೇಲ್ಗಡೆನೂ ಲೀಫ್ ಇದೆ. ಇದು ಗ್ರೀನು ಮತ್ತು ವೈಟು ಪಿಂಕ್ ಸ್ಟೋನಲ್ಲೇ ಇರುವಂಥದ್ದು. ಹಾಗೆಯೇ ಇದು ಕಾಮನ್ನಾಗಿ ಪ್ರೆಸ್ಸಿಂಗಲ್ಲಿ ಬಂದಿರುವಂಥದ್ದು ಇಯರಿಂಗ್ಸು. ತುಂಬಾ ಚೆನ್ನಾಗಿದೆ, ಇಯರಿಂಗ್ಸು ಸಹ ಚೆನ್ನಾಗಿದೆ. ಹಾಗೆಯೇ ಒಂದು ನೆಕ್ ಪೀಸು ಸಹ ತುಂಬ ಬ್ಯೂಟಿಫುಲ್ಲಾಗಿದೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ನಾವು ವೇರ್ ಮಾಡಿದಾಗ ಇನ್ನೂ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ ಈ ಒಂದು ನೆಕ್ ಪೀಸು.
ಹಾಗೆಯೇ ಈ ನೆಕ್ ಪೀಸ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 800 ರುಪೀಸ್ ಇದೆ. ಹಾಗೆ ಫ್ರೀ ಶಿಪ್ಪಿಂಗ್ ಇದೆ. ಬೇಕು ಅನ್ನೋರು ಬರ್ತಿರುವಂಥ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ತೆ, ವೆಲ್ಕಮ್ ಟು ಜೈವಿಶ್ ಅಲಂಕಾರ್. ಜೈವಿಶ್ ಅಲಂಕಾರಲ್ಲಿ ನಾನು ಇವತ್ತು ನಿಮಗೆ ಶೋ ಮಾಡ್ತಾ ಇರೋದು ರಿಟರ್ನ್ ಗಿಫ್ಟ್ನ ನಾನು ಇವತ್ತು ಶೋ ಮಾಡ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಥರ ರಿಟರ್ನ್ ಗಿಫ್ಟ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ಇದು ರಿಟರ್ನ್ ಗಿಫ್ಟು ಕಾಮನ್ನಾಗಿ ಇವಾಗ ಟ್ರೆಂಡಲ್ಲಿರುವಂಥ ರಿಟರ್ನ್ ಗಿಫ್ಟ್ ಇದು. ನೋಡಿ, ಇದು ತುಂಬಾ ಚೆನ್ನಾಗಿದೆ ರಿಟರ್ನ್ ಗಿಫ್ಟು. ಇದು ಜರ್ಮನ್ ಸಿಲ್ವರಲ್ಲಿ ಬಂದಿರುವಂಥ ರಿಟರ್ನ್ ಗಿಫ್ಟು. ಇದು ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಳಗಡೆ 3 ಇದನ್ನು ಕೊಟ್ಟಿದ್ದಾರೆ, ಕೆಳಗಡೆ ಇಡೋದಕ್ಕೆಲ್ಲ ಸ್ಟ್ಯಾಂಡ್ ಥರ. ಹಾಗೆಯೇ ಇದು ಒಳಗಡೆ ಹೇಗೆ ಡಿಸೈನ್ ಇದೆ ಅಂತಲೂ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಒಳಗಡೆ ಈ ಥರ ಹಸು ಇರುವಂಥ ಡಿಸೈನ್ ಇದೆ. ಇದೇ ಥರ ಎಲ್ಲ ಸೈಜಸ್ ವೈಸ್ ಹೋಗುತ್ತೆ ಈ ಒಂದು ಏನು ಐಟಮಲ್ಲಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಇದು ಹಸು ಇದೆ. ಇದಕ್ಕೆ ನೀವು ಇದೇ ಪ್ಲೈನ್ ಥರ ಕೊಡಿ ಅಂದ್ರೂ ಪ್ಲೈನ್ ಥರನೂ ಕೊಡ್ತೀವಿ. ಇಲ್ಲ ಇದಕ್ಕೆ ಅರಿಶಿನ ಕುಂಕುಮ ಹಾಗೆಯೇ ಬಳೆ ಬೇಕು ಅಂದರೆ ಸಹ ಅದನ್ನು ಇಡ್ತೀವಿ. ನೋಡಿ, ಅರಿಶಿನ ಕುಂಕುಮ ಈ ಥರ ಬರುತ್ತೆ. ಅರಿಶಿನ ಕುಂಕುಮ ಅದು ಗಣೇಶ ಇರುವಂಥದ್ದು. ಹಾಗೆಯೇ ಬಳೆ ಬರುತ್ತೆ, 4 ಬಳೆ ಬರುತ್ತೆ. ಮತ್ತು ಅಕ್ಕಿ ಬೇಕು ಅಂದರೆ ಅಕ್ಕಿ ಇದನ್ನು ಸಹ ಕೊಡ್ತೀವಿ. ಈ ಥರ ಪ್ಯಾಕ್ ಮಾಡಿ ನಾವೇ ರೆಡಿ ಮಾಡಿನೂ ಸಹ ಕಳಿಸ್ತೀವಿ. ಇಲ್ಲ ನಮಗೆ ಪ್ಲೈನ್ ಕಳಿಸಿ ಅಂದ್ರೂ ಪ್ಲೈನ್ನೇ ಬಾಕ್ಸಲ್ಲಿ ಕಳಿಸ್ತೀವಿ. ಇಲ್ಲ ಬರೀ ಅರಿಶಿನ ಕುಂಕುಮ ಕಳಿಸಿ ಅಂದ್ರೂ ಸಹ ಅರಿಶಿನ ಕುಂಕುಮ ಹಾಕಿ ಕಳಿಸ್ತೀನಿ. ಇದರಲ್ಲಿ ಸೈಜ್ ವೈಸ್ ಇದೆ. ಹಾಗೆಯೇ ವಿತ್ ಹ್ಯಾಂಡಲ್ಲು ಇದೆ, ವಿತೌಟ್ ಹ್ಯಾಂಡಲ್ಲು. ಇದು ವಿತೌಟ್ ಹ್ಯಾಂಡಲ್ಲು. ವಿತ್ ಹ್ಯಾಂಡಲ್ ಇರೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಇದು ವಿತ್ ಹ್ಯಾಂಡಲ್ಲು ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದು ಅಷ್ಟೇ. ಇದು ಯಾವ ಥರ ಡಿಸೈನ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಹಸು ಕರು ಇರುವಂಥ ಡಿಸೈನು ತುಂಬಾ ಚೆನ್ನಾಗಿದೆ. ಇದು ಟ್ರೆಂಡಿಂಗಲ್ಲಿರುವಂಥ ಐಟಮ್ ಅಲ್ವ, ತುಂಬ ಚೆನ್ನಾಗಿದೆ. ಇದಕ್ಕೆ ವಿತ್ ಹ್ಯಾಂಡಲ್ ಕೊಟ್ಟಿಯಾರಲ್ವ, ಇದಕ್ಕೂ ಸಹ ಅರಿಶಿನ ಕುಂಕುಮ ಬಳೆ ಮತ್ತು ಅಕ್ಕಿ ಸಮೇತ ಇದೆ. ನಿಮಗೆ ಬೇಡ ನನಗೆ ಸಿಂಗಲ್ ಬಾಕ್ಸೇ ಕಳಿಸಿ ಅಂದರೆ ಸಿಂಗಲ್ನೇ ಸಹ ಕಳಿಸ್ತೀವಿ. ಅದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಸಹ ಬರುತ್ತೆ. ನೋಡಿ, ಇದು ಸ್ವಲ್ಪ ಬಿಗ್ ಸೈಜು. ಇದಕ್ಕೂ ಸಹ ವಿತ್ ಹ್ಯಾಂಡಲ್ ಇದೆ. ತುಂಬಾ ಚೆನ್ನಾಗಿದೆ. ನೋಡಿ, ಅರಿಶಿನ ಕುಂಕುಮ ಹೂವು ಬಂದವರಿಗೆ ಕೊಡೋದಕ್ಕೂ ಸಹ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ. ಇದರಲ್ಲೂ ಸಹ ಹಸು ಕರು ಡಿಸೈನ್ ಇರುವಂಥದ್ದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಫಿನಿಶಿಂಗು ಸಹ ತುಂಬ ಚೆನ್ನಾಗಿದೆ. ಈ ಒಂದು ಐಟಮ್ಮು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 230 ಇದೆ. ಇದಕ್ಕೆ ಅರಿಶಿನ ಕುಂಕುಮ ಮತ್ತು ಬಳೆ ಸಮೇತ ಬೇಕು ಅಂದರೆ 230ನೇ ಆಗುತ್ತೆ. ಪ್ಲೈನ್ ಬೇಕು ಅಂತಂದ್ರೂ ಸಹ ಅಷ್ಟೇ ಅಮೌಂಟ್ ಆಗುತ್ತೆ. 180 ರುಪೀಸ್ ಆಗುತ್ತೆ. ಇದು ಅಷ್ಟೇ, ಎಲ್ಲ ಅರಿಶಿನ ಕುಂಕುಮ ಎಲ್ಲ ಸೇರಿಸಿನೂ ಸಹ ಬರುತ್ತೆ. ಹಾಗೇನು ಬೇಕು ಅಂದ್ರೂ ಇದು 180ನೇ. ಹಾಗೆ ಬೇರೆ ಪ್ಲೈನ್ ಬೇಕು ಅಂದರೆ ಇದು 230 ರುಪೀಸು. ಮತ್ತು ಇದು 150 ಇದೆ. ಇದು ವಿತೌಟ್ ಹ್ಯಾಂಡಲ್ ಇರೋದ್ರಿಂದ ಇದು 150 ಇದೆ. ಇದರಲ್ಲಿ ಡಿಸೈನು ಸ್ವಲ್ಪ ಚೇಂಜ್ ಇರುತ್ತೆ. ಒಂದು ಪಿಕಾಕ್ ಡಿಸೈನ್ ಸಮೇತ ಇದೆ, ಅದನ್ನು ತೋರಿಸ್ತೀನಿ. ಈ ಥರ ಇದರಲ್ಲಿ ಪಿಕಾಕ್ ಡಿಸೈನ್ ಸಮೇತ ಇದೆ. ನೋಡಿ, ಕಾಮನ್ನಾಗಿ ಈ 2 ಡಿಸೈನು ಸಹ ನಮ್ಮ ಹತ್ರ ಅವೈಲಬಲ್ ಇದೆ. ಈ ಒಂದು ಐಟಮ್ ರಿಟರ್ನ್ ಗಿಫ್ಟ್ ನಿಮಗೆ ಬೇಕು ಅನ್ನೋರು ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆಯೇ ಕಾಮನ್ನಾಗಿ ನಮಗೆ ಬರೀ ಸಿಂಗಲ್ ಪೀಸಸ್ನ ಕೊಟ್ಟು ಕಳಿಸ್ತೀರಾ ಅಂತ ಕೇಳಿದ್ರು ಸಹ ಸಿಂಗಲ್ ಪೀಸು ಸಹ ಅವೈಲಬಲ್ ಇದೆ. ಅಂದರೆ ಈಗ 230 ಇರೋದು 250 ಆಗುತ್ತೆ ಸಿಂಗಲ್ ಪೀಸಿಗಾದರೆ. ಇಲ್ಲ ನನಗೆ ಬಲ್ಕಂಗೆ ಬೇಕು ಅಂದರೆ 230 ರುಪೀಸ್ ಆಗುತ್ತೆ. ಇದು ಸೇಮ್ ಅಷ್ಟೇ. 280 ಇರೋದು 200 ರುಪೀಸ್ ಆಗುತ್ತೆ ಸಿಂಗಲ್ ಪೀಸ್ ಬೇಕು ಅಂತಂದರೆ. ಇಲ್ಲ ನನಗೆ ಬಲ್ಕಂಗೆ ಬೇಕು ಅಂದರೆ 180 ರುಪೀಸ್ ಆಗುತ್ತೆ. ಸೇಮ್ ಇದು ಅಷ್ಟೇ, 180 ಇರುತ್ತೆ. ಬಲ್ಕಂಗೆ ಬೇಕು ಅಂತಂದರೆ 150 ರುಪೀಸ್ ಇರುತ್ತೆ. ಬೇಕು ಅನ್ನೋರು ಬರ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.